ಅಜಯ್ ಕರೆಕ್ಟಾಗಿ ಹೇಳಜೆ. ತಿರ್ಗಾ ಆಮೇಲೆ ಭಾಗ್ಯಮ್ಮ ಅಲ್ಲ ಅಂದ್ರೆ ತಿರ್ಗಾ ಆಮೇಲೆ ನಾನು ಬಯಸಬೇಕಾಗತ್ತೆ. ಕರೆಕ್ಟಾಗಿ ಹೇಳು, ಭಾಗ್ಯಮ್ಮ ತಾನೆ ನಾನು ಬಿಂಗೆ ತಾಣಗಿರೋದು. ಅಮ್ಮಯ್ಯ, ನಾನು ಸುಳ್ಳು ಹೇಳಕ್ಕೆ ನನ್ಗೇನು ಸಿಗ್ಬೇಕು? ನನಗೆ ಸುಳ್ಳು ಹೇಳಿ ನನ್ಗೇನು ಸಿಗತ್ತೆ? ನನಗೇನು ಸಿಗಲ್ಲ. ನಿನ್ನ ಬಿಂದಿಗೆ ವಾಪಸ್ ಕೊಡ್ಸೋಕ್ಕೆ ನಾನು ಬಂದಿರೋದು. ಬಾ ವಿಚಾರಿಸೋಣ. ಅದ್ಯಾಕೆ ಹೇಳಲ್ಲ, ನಾನು ನೋಡ್ತೀನಿ. ಅಮ್ಮಯ್ಯ, ಭಾಗ್ಯಮ್ಮ ಬೈಲಿ. ಓ, ಹೊರಗೆ ಬಂದು ಗಂಟೆ ಆಯ್ತು, ನಾವು ಬೈಲಿ ಇಂಥ ಮಾತಾಡೋದು ಬಾರಮ್ಮಲ್ಲಿ. ಯಾಕದೆ ಹಿಂಗ್ ಹುಡುಕಿ ಬಂದ್ರಿ ನಮ್ಮಂತಕ್ಕೆ? ಯಾಕೆ ಬಂದಿದ್ದು? ಏನು ವಿಷಯ? ಅಮ್ಮಯ್ಯ, ನಾನೇರಿ ನಾನು ಇನ್ನು ನೀರು ಹಿಡ್ಕೊಂಡಿದ್ದಲ್ಲ. ಇವಳ್ದು ಬಿಂದಿಗೆನ ಮಿಸ್ ಆಗಿ ತಗೊಂಡೋಗಿದ್ಯಾ ನೀನು. ಅದು ಕೆಂಪಂದು ಬಿಂದಿಗೆನ ಅದನ್ನ ಕೋಡಿ ಅಮ್ಮಂಗೆ ಪಾಪ 2 ಬಿಂದಿಗೆ ಅಂತೆ. ಆಯಪ್ಪ 2 ಬಿಂದಿಗೆ ಮನೆ ದಿವಸ 100 ರೂಪಾಯಿ ಕೊಟ್ಟು 2 ಬಿಂದಿಗೆ ಜೊತೆ 200 ಅಂತೆ ಕೊಡ್ಸೈತಿ. ಅದಕ್ಕೆ ಈ ಅಮ್ಮ ಒಂದೇ ಬಲ ಅಂತ ಬಾರಜ್ಜೆ ಬಾರಜ್ಜೆ ನನ್ನ ಗಂಡ ಬೈತನ್ ಬಾರಜ್ಜೆ, ನಮ್ಮ ಗಂಡಂಗೆ ಗೊತ್ತಾರೆ ಬೈತನ್ ಬಾರಜ್ಜೆ ಅಂತ ಕರ್ಕ ಬಂತು. ಸರಿ ಆಯ್ತು, ನೀನು ಬೇರೆ ತಗೊಂಡೋಗಿರೋದು ನೋಡಿದೆ ನಾನು. ಬಿಂಗೆ ತಗೊಳೋದಲ್ಲ ನೀನು, ಬಿಂಗೆ ಕೆಂಪಂದು ಇದು ಕೆಂಪಂದು ನೋಡಿದ್ನಲ್ಲ ನೀನು, ಮಿಸ್ ಆಗಿ ಅದನ್ನ ತಗೊಂಡೋಗಿದ್ದೆ. ತಗೊಬರೋಗ ಹೋಗಮ್ಮಯ್ಯ. ಕತ್ ನೋಡಜೆ ಗುಂಡಜೆ, ಅವ್ಳು ಕಳ್ಳಾಗು ಕೈಯೋಗು ನೋಡಜೆ. ಒಬ್ಬೊಬ್ಬೊಬ್ಬೊಬ್ಬ ಎಂತ ಚೆನ್ನಾಗಿ ಮಾಡ್ಸೋನ್ ಗಂಡ ಅಲ್ವೇ? ನಮ್ಮಯ್ಯ ಗಂಡ ಗೌರ್ಮೆಂಟ್ ಕೆಲಸ ಇದನಂತೆ, ಅಲ್ಲೆಲ್ಲ ಬೆಂಗಳೂರಾಗೆ ಕೆಲಸ ಮಾಡ್ತಾ ಇದ್ದಾನಂತೆ, ಫಾರೆಸ್ಟ್ ಆಫೀಸರ್ ಅಂತ ಯಪ್ಪ. ಹಂಗಾಗಿ ಇಲ್ಲಿ ಊರಿಗೆ ಯಾವಾಗಲೂ ಒಂದ್ಸಲ 15 ದಿವಸಕ್ಕೋ ತಿಂಗಳಿಗೋ ಬಂದು ಹೋಗೋದಷ್ಟೇ. ಈ ಅಮ್ಮನ ಮಕ್ಕಳು ಇರ್ತಾರೆ, ಅವನು ಕಾಲೇಜ್ಗೆ ಹೋಗ್ತಾನೆ. ಇನ್ನೊಬ್ಬ ಮಗಳು ಇಲ್ಲೇ ಐತಿ ಇವ್ರ ಮನೆಗೇನೆ. ಅವಳಿಗೆ ಸ್ಕೂಲ್ ಬಿಟ್ಟೈತೆ ಅವಾಗಲೇ. ಪಿ ಯು ಸಿನೋ ಮಾಡೈತಿ. ಸ್ಕೂಲ್ ಬಿಟ್ಟು ಇಲ್ಲೇ ಐತಿ ಇವಾಗ, ಕಾಲೇಜ್ ಬಿಟ್ಟು. ಹಂಗಾಗಿ ಈ ಅಮ್ಮ ಎಲ್ಲ ಒಡವೆನ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾಳೆ. ಸರಿದಳೆ ಇವಳು. ರೂಪಾಯಿ ಸಮೇತ ಕಳೆದಿಕ್ಕಲ್ಲಮ್ಮಯ್ಯ. ರೂಪಾಯಿನೂ ನೆಲದಾಗ ಬಿದ್ದರೆ ನ್ಯಾಲ್ಗೆ ತಗೊಂತಾಳೆ ಅಂಥೇಳಿ ಇವಳು ಭಾಗ್ಯ. ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಹೇಳಕ್ಕೆ ಬಾಯ ಸಾಲದು ಯಮ್ಮನವ. ಅದಕ್ಕೆ ಮತ್ತೆ ಅವರ ಬಿಂಗೆ ತಗೊಂಡೋಗಿ ಮನೆ ಕಿಚ್ಚಮ್ಮದು. ಅಬ್ಬಬ್ಬಬ್ಬಬ್ಬ ಸದಿದಾಳ ಮಂಗರೇ. ಕಿತಾಪತಿ ಜಾಸ್ತಿ ಐತಿ ಯಮ್ಮಂತೆಗೆ. ಅವತ್ತು ನನ್ನ ಗಂಟೆ ಬಂದು ಯಾತದು ಹೇಳ್ತಾ ಇದ್ಲು. ನಾನು ಯಾತು ಹೇಳಿದ್ದು ಆಯಮ್ಮ ಬಂದಿತ್ತಲ್ಲ ಮಂತಕ್ಕೆ ಅಂತ ಕೇಳಿದೆ. ಅವಾಗ ಏನ ದುಡ್ಡು ಬೇಕಾಯ್ತು ಕಾಣ, ಒಂದು 5,000 ದುಡ್ಡು ಬೇಕಾಯಿತು ಅಂತ ಮಾತಾಡ್ತಂತೆ. ಅದಕ್ಕೆ ನಾನು ನನ್ನ ಗಂಡಿಗೆ ಹೇಳಿದೆ, ಹಂಗೆಲ್ಲ ಕೊಡಕ್ಕೆ ಹೋಗಬೇಡ ನೀನು, ದುಡ್ಡು ಪಡ್ಡು ಕೊಟ್ಟಿ ಅಂದ್ರೆ ನೋಡು ಚೆನ್ನಾಗಿರಲ್ಲ. ನಾವೆಲ್ಲ ಕೂಲಿ ಮಾಡ್ಕೊಂಡು ತಿಮ್ಮೋರು, ಅವ್ರ ಎಲ್ಲ ಒಡವೆ ವಸ್ತ್ರ ಎಲ್ಲ ಮಾಡಿಸ್ಕೊಂಡು ಇಟ್ಕೊಂಡಿರೋರು, ಗೌರ್ಮೆಂಟ್ ಜಾಬ್ನಾಗಿರೋರು, ನಿನ್ನಾಗ ದುಡ್ಡು ಕೇಳಬೇಕು ಅಂತ ಗದ್ರದೆ. ಅದಕ್ಕೆ ಆಯ ತಲೆ ಕೆಡಿಸ್ಕೊಂಡಿಲ್ಲ, ಸುಮ್ಮನಾತು. ಈ ಅಮ್ಮ ಸರಿ ಇಲ್ಲ ಮೊದ್ಲಿಗೆನೆ. ಯಾತ್ ಗುಂಡಜ್ಜೆ ನೀವಿಬ್ರು ಹಂಗೆ ಗುಸು ಅಂತ ಮಾತಾಡ್ತಿದ್ದೀರಾ? ನಮ್ಗೊಂದಿಷ್ಟು ಹೇಳ್ರಿ ಯಾತದ್ದು ಭಾಗ್ಯ. ಯಾತದ್ದು ಇಲ್ಲ ಕಣೆ, ಯಾತು ಮಾತಾಡಲಿಲ್ಲ. ಬಿಂಗೆ ತಗೊಬರ್ಗೋ ರಪ್ಪನ ಟೈಮ್ ಹಾಕತ್ ನಾನು. ಅಕ್ಕಿ ನೀರಿಗೆ ತಗೋ ಹೋಗು, ರಪ್ಪನ ತಗೊಬರ್ಗೋ. ಅದು ನಾನು ಅಂದ್ಕೊಂಡೆ, ಇದು ಯಾವುದು ಬಿಂದಿಗೆ ನಮ್ಮನೆಗೆ ಬಂದಿತ್ತಲ್ಲ, ಯಾವುದು ಮಿಸ್ಸಾಗಿ ತಗೊಬಂದಿನ್ನೇನು ಅಂತ ಅಂದ್ಕೊಂಡೆ. ಕೊಡೋಣ ಬಿಡು, ಯಾರನ್ನ ಬಂದು ಕೇಳಿದ್ರೆ ಕೊಡೋಣ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ಕೊಡ್ತೀನಿ ಹೇಳಮ್ಮ ನಿನ್ನ ಬಿಂದಿಗೆನ. ಅದು ಯಾಕಂಗೆ ಮಂತೆ ಕುಡಿಕೆ ಬಂದಿದ್ಯಾ? ಹೇಳಿದ್ದೆಲ್ಲ ತಗೊಂಡು ಕೊಡ್ತೀನಿ ಹೇಳು. ಬೆಳಿಗ್ಗೆ ನೀರಿಗೆ ಬತ್ತಿಯಲ್ಲ ಹಂಗೆ ತಂದು ಕೊಡ್ತೀನಿ ಹೇಳು. ಇನ್ನೇನು ಸಮಾಚಾರ? ಕೊಡ್ತೀನಿ ಅಂತಂದು ಹೇಳ್ತಲ್ಲ. ಬಾ ಹೋಗೋಣ ಪದ್ಮ, ಬಾ ಹೋಗೋಣ. ಎಂತ ಚೆನ್ನಾಗಿ ಬಂದ್ರಮ್ಮ ನೋಡು. ಬಿಂದಿಗೆ ಒಂದು ಬಿಂದಿಗೆ, ಬರೀ ಬಿಂದಿಗೆಗೆ ಬಂದವ್ರು ಮಂತಕ್ಕೆ. ಇವಳು ಸೀಮಾರಿ ಮಾಡ್ತಿದ್ದೆ, ಏನು ಮಾಡ್ತೀಯಾ? ಬಿಡು ಬೇಡ ಅಂತ ಸುಮ್ಮನಾದೆ. ನಾನು ಮಾಡಿರೋದೇ ತಪ್ಪು. ಸುಮ್ಮನೆ ಯಾಕೆ ಇವ್ರಿಗೆ ಸೀಮಾರಿ ಮಾಡಿ ಕಳ್ಸೋಣ ಅಂತ ಸುಮ್ಮನಾದ. ಇಲ್ಲ ಅಂದಿದ್ರೆ ಏನಿಲ್ಲ, ಗುಂಡಜ್ಜಿ ಇಲ್ಲ ಅಂದಿದ್ರೆ ಮಾಡ್ತಿದ್ದೆ ಇವಳಿಗೆ. ಅಲ್ಲ ಕಣ ಗುಂಡಜ್ಜಿ, ಏನು ದೌಲ ಮಾತಾಡ್ತಾಳೆ ನೋಡು ಅವ್ರಿಗೆ. ದುಡ್ಡು ಒಡವೆ ಇರೋಕ್ಕೆ ನಮ್ಮನೇನು ತಾಜ್ಕರ ಅಂದ್ಕೊಂಡಿದ್ದಾಳೆ ಅವಳು. ಒಳ್ಳೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಣಜ್ಜಿ. ಅಮ್ಮಯ್ಯ, ದುಡ್ಡು ಒಡವೆ ಶಾಶ್ವತ ಏನಲ್ಲ. ಸ್ವಲ್ಪ ದಿವಸ ತಡ್ಕ, ಅವಳಿಗೂ ಒಂದು ಕಾಲ ಬದತ್ತೆ, ನಮಗೂ ಒಂದು ಕಾಲ ಬದತ್ತೆ. ಅವಾಗ ನಾವು ಮಾತಾಡೋಣ. ಬಿಂಗೆ ಕೊಟ್ಟಿನಿ ಅಂದಳಲ್ಲ ಸಾಕಿವಾಗ. ಮುಂದಕ್ಕೆ ಅವಳು ನಮ್ಮ ಬೀದಿಗೆ ಬರಬೇಕು ಬಿಂಗೆ ತಗೊಂಡು. ಆವಾಗ ಬಿಂಗೆ ತಗೊಂಡು ತಲೆಗೆ ಬಡ್ದು ಅವಳಿಗೆ ಬುದ್ಧಿ ಕಲ್ಸೋಣ. ಸುಮ್ಮನಿರು. ಅವಳಿಗೆ ನೋಡಿ ಏಳು ದುರಂಕಾರ ಐತಿ. ನಾನು ಅಂದ್ಕೊಂಡಿರಲ್ಲಮ್ಮಯ್ಯ, ನಾನು ಆ ತಾಯಮ್ಮನ ಮನೆ ಕಡೆಗೆ ಜಾಸ್ತಿ ಹೋಗ್ತಿರ್ಲಿಲ್ಲ. ಇವಾಗ ಗೊತ್ತಾತ್ ನೋಡ ಅಯ್ಯಮ್ಮನ ಬುದ್ಧಿ ಎಂಥದ್ದು ಅಂತಂದು. ಮಾಡ್ತೀನಿ ತಡ್ಕ ಅಯ್ಯಮ್ಮನಿಗೆ. ಸರಿ ಆಯ್ತು. ನಿಮ್ಮ ಅಮ್ಮಗೆಲ್ಲ ಜೈ ಕಾಂತಾನೆಲ್ಲ ಯಾಕೆ ಹೋಗ್ಯ ನಾವು ಕರಿ ಇಟ್ಲಾಗೆ ಮಾತಾಡ್ಸ್ಬೇಕವನ್ನ. ಅತ್ತೆ ಬಂದೈತೆ. ಅತ್ತೆ ಏನತ್ತೆ ನಮ್ಮಂತ ಬಂದಿದ್ಯಾ? ಬಾರತ್ತಿ ಊಟ ಮಾಡು. ಎಂತ ಚಂದಕ್ಕೆ ಮಾತಾಡ್ತೀಯಪ್ಪ. ಅತ್ತೆ ಅಂತ ಬಾಯಿ ತುಂಬ ಕರಿತೀಯ. ಏನ ಸಮಾಚಾರ? ಅತ್ತೆ ಅಂತ ಕರಿತಿರೋದು? ಅತ್ತೆ ಚಿನಿ ಮೀನಿ ಚೆನ್ನಾಗಿದ್ದಾಳ. ಸ್ಕೂಲಿಗೆ ನಾಳೆಗೆ ಬರ್ತೀನಿ ಅಂದ್ಲು. ಕಳಿಸತ್ತೆ ನಾಳೆಗೆ ಸ್ಕೂಲಿಗೆ. ಆಯ್ತು ರಂಗ, ಕಳಿಸ್ತೀನಿ ಸ್ಕೂಲಿಗೆ ನಾಳೆಗೆ. ಹುಷಾರ ಕರ್ಕೊಂಡೋಗಿ, ಹುಷಾರ ಕರ್ಕೊಂಬರ್ಬೇಕು. ಹೆಂಗ ಅದೇ ನನ್ನ ಜವಾಬ್ದಾರಿ, ನಿನ್ನ ಮಗಳು. ನಾನೆಲ್ಲ ಹುಷಾರ ಕರ್ಕೊಬರ್ತೀನಿ ಹೇಳು. ನಾನು ಜವಾಬ್ದಾರಿ ಕೊಟ್ಟಿದ್ಯಲ್ಲ, ಸಾಕು ಬಿಡು. ಹೆಂಗ ಬೋಲ್ ಸೂರ್ಕೈ ಅನ್ಕಣಜ್ಜೈ. ನಿನ್ನ ಮೊಮ್ಮಗ ಬೊಬ್ಬ ಹಂಗೆ ಬೋಲು ಸೂರ್ಕೈದಾನೆ. ಅಮ್ಮಯ್ಯ ಸೂರ್ಕೇನ ಇದ್ದಾನೆ. ಒಂದಿಟ್ಟು ಓದ್ಕೊಂಬದೆ ಒಂದಿಟ್ಟು.
ಚೆನ್ನಾಗಿ ಓದೊಂದು ಓದಿರೆ ಏನು ಒಂದು ಆಕತಿ ಮುಂದಕ್ಕೆ ಒಂದು ಹಣೆ ಬರ. ಆದ್ರೂ ಓದಲ್ಲ ಕಣಮ್ಮ, ಯಾವ ಬುಕ್ಕಿ ಹಿಡ್ಕಮಲ್ಲ ಅವನು. ಹಾಗಲಜ್ಜಿ ಸ್ಕೂಲಾಗೆ ಓದ್ಕೊಂತಾನೆ ಚೆನ್ನಾಗಿ ಬರ್ಕೊಂತಾನೆ ಅಂತಂದು ಸ್ಕೂಲ್ ಮೇಸ್ಟ್ ಹಂಗಂದ್ರು. ಹಂಗೆ ಸುಮಾರಾಗಿ ಹಂಗೆ ಎಲ್ಲ ಚೆನ್ನಾಗಿ ಕಲ್ತ್ಕೊಂತಾನೆ ಹುಡುಗ, ಅವನಿಗೆ ಮೇಲು ಓದೋರಾಗಿ ಅಂತಂದು ಹೇಳ್ತಾ ಇದ್ರು ಸ್ಕೂಲ್ ಮೇಸ್ಟ್ರು. ನೀನು ನೋಡಿದ್ರೆ ಓದ್ಕೊಂಬಲ್ಲ ಅಂತಿಲ್ಲ ಅಜ್ಜಿ. ನಮ್ಮ ಹುಡುಗಿನೂ ಚೆನ್ನಾಗಿ ಓದ್ಕೊಂತಾನೆ ರಂಗ ಅಂತಂದು ಹೇಳ್ತಾ ಇತ್ತು. ನೀನು ಓದ್ಕೊಂಬಲ್ಲ ಬರ್ಕೊಂಬಲ್ಲ ಅಂತಂದು ಹೇಳ್ತಿಯಲ್ಲ ಅಜ್ಜಿ. ಅಮ್ಮಯ್ಯ ಓದ್ಕೊಂಬದೇನು ಓದ್ಕೊಂತಾನೆ. ಆದ್ರೆ ಒಂದು ಸ್ವಲ್ಪ ನಾನು ನೋಡಿರೋ ಮಟ್ಟಿಗೆ ಅವನು ಸ್ವಲ್ಪ ಓದಲ್ಲ ಅಮ್ಮದು ನನಗೆ. ನಾನು ಸ್ಕೂಲ್ ಮೇಸ್ಟಿಂಗ್ ಕೇಳ್ತೀನಿ ಮದುವಾಗಿ ಯಾರನ್ನ ಹುಡುಗರು ಪ್ರ್ಯಾರನ ಹಿಂಗೆ ಹೇಳಿರೆ, ಈಗ ನಿಮ್ಮಂತಾರೆ ಹೇಳಿರೆ ಓದ್ಕೊಂತಾನೆ ಏನೋ ಅಮ್ಮಂಗೆ ಆಕತ್ತೆ ಅಷ್ಟೇ. ಬುಕ್ಕೆ ಮುಟ್ಟಲ್ಲ ಇನ್ನೆಲ್ಲ ಓದ್ಕೊಂತಾನೆ ಅಮ್ಮಂಗೆ ಆಕತ್ತೆ ನನಗೆ. ಅದೇ ಸುಮ್ಮನಿರು, ಅವ್ರ ಹಣೆ ಬರ್ದಂಗೆ ಇದ್ದಂಗೆ ಆಕತಿ. ನಾವೇಟು ಹೇಳ್ಕೊಂಡು ಕೊಟ್ರು ಅಷ್ಟೇ ಹುಡುಗರು. ಅವ್ರ ಹಣೆ ಬರ್ದಾಗ ಏನಾಯ್ತು ಅದು ಆಕತಿ. ನಾವ್ಯಾಕೆ ಟೆನ್ಷನ್ ತಕೊಂಬನ, ಓದ್ಕೊಂಡು ಕೊಡೋ ಅಂಥದ್ದು ಓದ್ಕೊಂಡು ಕೊಡಬೇಕು. ಅವ್ರ ಹಣೆ ಬರ್ದಾಗ ಏನಿತ್ತು ಅದೇ ಆಗತ್ತೆ, ಸುಮ್ಮನಿರು. ನಮ್ಮಯ್ಯ ಹಂಗೆ ಆಗಲಿ ಏನನ್ನ ಮಾಡ್ಕೊಂಬ್ಲೇಳು. ಸರಿ ಆಯಿತು. ಇನ್ನೂ ಆಗಮ್ಮ, ನಿನಗೆ ಲೇಟ್ ಆಕತ್ತಿರ್ಗ ಆಮೇಲೆ ಅಡುಗೆ ಮಾಡಿಲ್ಲ ಅಂತೀಯ. ಹೋಗು ರಪ್ಪನ. ನಮ್ಮ ಅಪ್ಪಂದೆ ಒಂದು ಚಿಂತೆ ಕಣ ಜೈ, ದಿನ ಒಂದೊಂದು ಮಾಡಬೇಕು ಆ ಅಪ್ಪನಿಗೆ. ಒಂದೇ ಥರ ಮಾಡಿಕ್ಕಿರಿ ಹಂಗೆ ಏನು ಬೈಕ್ ಅಂತ ನನ್ನ ಗಣಿಕೆ ನಡ್ಡಿರ್ತಾನೆ. ಒಂದೇ ಥರದ್ದು ಮಾಡಿದ್ದೆ ಅಂತಂದು ಅದಕ್ಕೆ ದಿನ ಒಂದೊಂದು ಸಾರು ಮಾಡ್ಬೇಕು ಆ ಅಪ್ಪನಿಗೆ. ನನಗೆ ದಿನ ಒಂದೊಂದು ಮಾಡೋಕ್ಕೆ ಬೇಜಾರ. ಒಂದೇನೆ ಯಾವ ದಿವಸ ತಿಮ್ಮಕ್ಕಾಗಲ್ಲ ಆ ಅಪ್ಪನಿಗೆ. ದಿನ ಒಂದೊಂದು ಮಾಡ್ಕೊಂಡು ಕೊಕ್ಕಮಕ್ಕ ಹಾಕತ್ತೇನಜ್ಜಿ. ನಮ್ಮ ಮನೆಗೇನಿಲ್ಲ ಮಯ್ಯ, ಇವ್ರು ರಂಗೊಂದು ಒಂದೇ ಪ್ರಾಬ್ಲಮ್. ಅಜ್ಜೆ ತಿಂಡಿ ಮಾಡಜ್ಜೆ ದೋಸೆ ಮಾಡಜ್ಜೆ, ಪೂರಿ ಮಾಡಜ್ಜೆ, ಇಡ್ಲಿ ಮಾಡಜ್ಜೆ. ಇವೇ ಇವನು ಬರೀ ತಿಂಡಿ ಪೋತ ಇವನು. ಅಷ್ಟ್ಬಿಟ್ರೆ ಇನ್ನೇನಿನ ಮನೆಗೇನು ಎಲ್ಲರೂ ಉಣ್ತಾರೆ. 2 ದಿವಸದ ಮಾಡಿಕ್ಕಿರು ಉಣ್ತಾರೆ. ಇವನೊಂದೇ ಕಾಟ, ತಿಂಡಿ ಅಂತ ತಿಂಡಿ ಪೋತ ಆಡ್ದಂಗೆ ಆಡ್ತಾನೆ. ಅಜ್ಜಿ ನಾನು ಆಟಾಡಕ್ಕೆ ಹೋಗ್ತಾನೆ ಜೈ, ಸರಿನಾ? ನಾನು ನಾಳೆಗೆ ಹೋಗ್ತಾನೆ ಸ್ಕೂಲಿಗೆ. ನಾನು ಆಟಾಡಕ್ಕೆ ಹೋಗ್ತಾನೆ ಇವಾಗ. ಸರಿ ಆಯ್ತು, ಹೋಗಪ್ಪಣಿ. ರಪ್ಪನ್ ಬರ್ಬೇಕು ಹೆಂಗ? ಯಾಕಲ್ಲ ರಂಗ ನಮ್ಮಂತಕ್ಕೆ ಬಂದಿದ್ಯಾ? ಹೇ ಚಿನ್ನಿಮಣಿ, ನಮ್ಮತ್ತೆಗೆ ನಮ್ಮ ಅಜ್ಜಿ ಜೊತೆಗೆ ಮಾತಾಡ್ತಿತ್ತು ನಿಂತ್ಕೊಂಡು, ಗೊತ್ತೇ ನಿನಗೆ? ನಮ್ಮಮ್ಮ ಅಲ್ಲಿಗೆ ಬಂದೈತೆ ನಿಮ್ಮಂತಕ್ಕೆ. ಯಾಕಂತೆ? ಹೇ ಚಿನ್ನಿಮಣಿ, ಅಲ್ಲಿ ಬಿಂದಿ ಹೊತ್ಕೊಂಡಿದ್ರಲ್ಲ ನಿಂದ ಆ ಭಾಗ್ಯಮ್ಮ, ಆಯಮ್ಮತಕ್ಕೆ ಹೋಗಿ ಬಿಂದಿ ಎಲ್ಲ ಇಸ್ಕೊಂಡು ತಿರ್ಗಾಮೇಲೆ ನಮ್ಮಂತೆ ನಿಂತ್ಕೊಂಡು ಮಾತಾಡ್ತಿದ್ರು. ನಾನು ಆಟಾಡಕ್ಕೆ ಹೋಗ್ತಾನೆ ಅಂತ ಸೀದಾ ನಿಮ್ಮಂತಕ್ಕೆ ಬಂದೆ. ಹೆಂಗೆ ನಾವು? ಸರಿ ಆಯಿತು. ನಾಳೆಗೆ ಸ್ಕೂಲಿಗೆ ಬತ್ತೀಯ ನೀನು? ಇಲ್ಲಾಂದ್ರೆ ಇನ್ನು 1ನೇ ತಾರೀಕು ಬತ್ತೀಯೋ? ಯಾವಾಗ ಬತ್ತೀಯ ಸ್ಕೂಲಿಗೆ? ನಾಳೆಗೆ ನೀನು ಬತ್ತೀಯ ಬರಲ್ವೋ? ಹೇ ಚಿನ್ನಿಮಣಿ, ನಾಳೆಗೆ ಬತ್ತೀನಿ, ನೀನು ಬಾ ಸ್ಕೂಲಿಗೆ ಹೋಗೋಣ. ನಾಳೆಗೆ ಹೋದ್ರೆ ಚೆನ್ನಾಗಿರ್ತೈತೆ. ಅದಕ್ಕೆ ಎಲ್ಲರೂ ಹುಡುಗರೆಲ್ಲ ಮಾತಾಡಿದ್ವಿ ನಾಳೆಗೆ ಹೋಗೋಣ ಅಂತ. ಮೇಷ್ಟ್ರು ಸಿಕ್ತಿದ್ರಲ್ಲಿ ಸೌರ್ಯ ಬೈದ್ರು ನನ್ನ. ಅದಕ್ಕೆ ನಾಳೆಗೆ ಹೋಗ್ತೀನಿ ಸ್ಕೂಲಿಗೆ. ನೀನು ಬಾ ಹೋಗೋಣ ಹೆಂಗ? ನಾಳೆಗೆ ತಾನು ಬತ್ತೀನಿ ಸ್ಕೂಲಿಗೆ ಹೋಗೋಣ. ಚಿನ್ನಿಮಣಿ, ಇನ್ನೊಂದು ವಿಷಯ ಗೊತ್ತೇ? ನಿಮ್ಮಮ್ಮಯ್ಯ ಹುಷಾರ ಕರ್ಕೊಂಡು ಬಾ ಸ್ಕೂಲಿಗೆ ಅಂತಂದು ಎಲ್ಲ ಹೇಳ್ತು. ಅದಕ್ಕೆ ನಿನ್ನ ಹುಷಾರ ಕರ್ಕೊ ಬರ್ಬೇಕಂತ ನಾನು ಸ್ಕೂಲಿಗೆ. ಡವ್ವು ನಡಿಯ. ನನಗೆ ಗೊತ್ತಿಲ್ವೇ, ನಮ್ಮಮ್ಮ ಹಂಗೆಲ್ಲ ಹೇಳಲ್ಲ. ನಡಿಯಲೇ, ನೀನು ಬರೀ ಡವ್ ಬಿಡ್ತೀಯ. ಇಲ್ಲ ಕಣೆ ಚಿನ್ನಿಮಣಿ, ಬೇಕಾದ್ರೆ ನಿಮ್ಮಮ್ಮ ಹಿಂಗೆ ಕೇಳು ಬಂದಮೇಲೆ. ನಾನೇ ಸುಳ್ಳು ಹೇಳ್ತಿಲ್ಲ, ಅದನ್ನ ಕೇಳಿಸ್ಕೊಂಡೆ ನಾನು ಸೀದಾ ನಿಮ್ಮ ಅಂತಕ್ಕೆ ಬಂದಿದ್ದು ಹೇಳೋಣ ಅಂತಂದು. ಸರಿ ಆಯಿತು, ಬಾಯ್. ಮತ್ತೆ ಹೋಗು, ಬೆಳಿಗ್ಗೆ ಸಿಗೋಣ ಸ್ಕೂಲ್ ಹತ್ರ. ತಿರ್ಗಾ ಮೇಲೆ ಗೊತ್ತಲ್ಲ ನಾನೇನು ಬಿಟ್ಟೋಗಿದ್ದೆ ಅಂದರೆ ನಾನು ನೀನು ಮಾತಾಡ್ಸಲ್ಲ. ಸರಿ ಆಯಿತು, ಹೋಗಿ ಬಾ. ಇವಾಗ ಬೆಳಿಗ್ಗೆ ಸಿಗ್ತೀನಾ? ಸರಿ ಆಯ್ತು, ಬಾಯ್ ಚಿನ್ನಿಮಣಿ, ಬಾಯ್.